ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಟ್ಯಾಲೆಂಟ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಬನ್ನಿ, ಇವತ್ತು ನಾನು ಹಬ್ಬದ ಸೀಸನ್ ಬಂದಾಗ ಎಲ್ಲರ ಮನೆಯಲ್ಲೂ ಮಾವಿನ ತೋರಣ ಕಟ್ತಾರೆ. ಸೊ ನಾನು ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ತೋರಿಸ್ಕೊಡ್ತೀನಿ, ನಿಮಗೆಲ್ಲ ತುಂಬಾ ಯೂಸ್ ಆಗುತ್ತೆ. ಸೊ ಇದು ಮಾಡೋದು ಸುಲಭನೇ. ಇದು ಯಾವ ರೀತಿ ಮಾಡೋದು ಅಂತ ನೋಡ್ಕೊಬರೋಣ. ಇದಕ್ಕೆ ಬೇಕಾಗೋ ಸಾಮಗ್ರಿಗಳು, ನಾನಿಲ್ಲಿ ಬಟನ್ ರೋಜು ಮತ್ತು ಶಾವಂತಿಗೆ ಹೂವು ತೊಗೊಂಡಿದ್ದೀನಿ. ನೀವು ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ಅರಿಶಿನ, ಕುಂಕುಮ ಮತ್ತು ಈ ಥರ ದಪ್ಪ ಇರೋಂಥ ದಾರ ತೊಗೊಂಡಿದ್ದೀನಿ. ಅದ್ರ ಬದಲು ಬೇರೆ ಸಹನೂ ತೊಗೋಬೋದು. ಸೂಜಿ, ಡಬಲ್ ಗಮ್ ಟೇಪು, ಹೂವು ಕಟ್ಟುವಂಥ ದಾರ ಮತ್ತು ಮಾವಿನ ಎಲೆ ತೆಗೆದಿಟ್ಕೊಂಡಿದ್ದೀನಿ. ಈಗ ಯಾವ ರೀತಿ ಮಾಡೋದಂತ ನೋಡೋಣ. ಈಗ ಫಸ್ಟ್ನೇದು ತೋರಣ ಎಲ್ಲರಿಗೂ ಗೊತ್ತಿರೋ ಅಂಥದ್ದೇ, ಆದರೆ ಕೆಲವ್ರು ಗೊತ್ತಿದ್ರೂ ಟ್ರೈ ಮಾಡಿರಲ್ಲ, ಅಂಥವ್ರಿಗೆ ಇದು ಯೂಸ್ ಆಗುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಸೊ ನಿಮ್ಮ ಮನೆ ಬಾಗಿಲು ತುಂಬಾ ಚಿಕ್ಕದಾಗಿದ್ದಾಗ ಈ ಥರ ತೋರಣ ಹಾಕಿದಾಗ ತುಂಬಾ ದೊಡ್ಡದಾಗಿ ಎತ್ತು ಕಾಣಿಸುತ್ತೆ. ಮತ್ತು ಹಬ್ಬದ ಟೈಮಲ್ಲಿ ನೀವು ಮಾಡಿದಾಗ ಅದು ಇನ್ನೂ ನಿಮಗೆ ಖುಷಿ ಅನಿಸುತ್ತೆ. ಸೊ ಈ ಥರ ನಾನು ತೋರಿಸ್ತಾ ಇದ್ದೀನಲ್ಲ, ಆ ಥರ ನೀವು ಫೋಲ್ಡ್ ಮಾಡಿಕೊಂಡು ದಾರದಲ್ಲಿ ಇಟ್ಬಿಟ್ಟು ಈ ಥರ ಸ್ಟೆಪ್ಲರ್ ಪಿನ್ನಿಂದ ಮಾಡ್ಕೊತಾ ಇದ್ದೀನಿ. ಮುಂಚೆ ಎಲ್ಲ ಪರ್ಕಿ ಕಡ್ಡಿನಲ್ಲಿ ಪೋಣಿಸ್ತಾಯಿದ್ರು, ಅದಿದ್ದರೆ ಮಾಡ್ಕೊಳ್ಳಿ. ಇಲ್ಲಾಂದರೆ ಈ ಥರ ಟೊಯ್ನ್ ದಾರ ಯೂಸ್ ಮಾಡ್ಕೋಬೋದು. ಕೆಲವರು ಮಾವಿನ ಎಲೆಯಲ್ಲಿ ಕಡ್ಡಿ ಬರುತ್ತಲ್ಲ, ಅದೇ ಕಡ್ಡಿನಲ್ಲೇ ಚುಚ್ಚಿಬಿಡ್ತಾರೆ. ಸೊ ಅದು ನೋಡೋಕ್ಕೆ ಚೆನ್ನಾಗಿರಲ್ಲ. ಸೊ ಈ ಥರ ಮಾಡಿದ್ರೆ ನಿಮಗೆ ಒಂದೇ ಸಮ ನೋಡೋಕ್ಕೆ ಲುಕ್ಕಾಗಿರುತ್ತೆ. ಎಲೆ ಬಂದ್ಬಿಟ್ಟು ಒಂದು ದೊಡ್ಡದು ಚಿಕ್ಕದು ಇರುತ್ತಲ್ವ, ನೀವು ಫೋಲ್ಡ್ ಮಾಡೋವಾಗನೇ ದೊಡ್ಡದು ಸ್ವಲ್ಪ ಜಾಸ್ತಿ ಫೋಲ್ಡ್ ಮಾಡ್ಕೊಳ್ಳಿ, ಚಿಕ್ಕದು ಒಂದು ಮೀಡಿಯಮಾಗಿ ಮಾಡ್ಕೊಳ್ಳಿ. ಇವಾಗ ಈ ಥರ ತೋರಿಸ್ತಾ ಇದ್ದೀನಲ್ಲ, ಈ ಥರ ಹೂವು ಜೋಡಿಸ್ಕೊಂಡು ಸೂಜಿ ದಾರದಲ್ಲಿ ಇದನ್ನು ಹಾಗೆ ನೀವು ಪೋಣಿಸ್ಕೋಬೋದು. ಅಥವಾ ಇಲ್ಲಾಂದರೆ ನಿಮಗೆ ಇನ್ನೊಂದು ಥರ ತೋರಿಸ್ಕೊಡ್ತೀನಿ. ಇದೊಂಥರ ಮೆಥಡು, ಬೇಕು ಅಂದರೆ ಇದನ್ನು ಯೂಸ್ ಮಾಡ್ಕೊಳ್ಳಿ. ಸೊ ಎಲೆಗೇ ಸೂಜಿ ದಾರದಲ್ಲಿ ಅದನ್ನು ಜಾಯಿನ್ ಮಾಡ್ಕೋಬೇಕು. ಸೊ ಅದಾಗೋದಿಲ್ಲ ಅಂದರೆ ಈ ಥರ ಮಾಡ್ಕೊಳ್ಳಿ. ನಿಮ್ಗೆ ಆ ಥರ ಬೇಕು ಅಂದರೆ ಎಲೆ ಪಕ್ಕದಲ್ಲಿ ಹೂವು ಅಂದರೆ ಚೆಂಡು ಹೂವನ್ನು ಯೂಸ್ ಮಾಡಿ. ಚೆಂಡು ಹೂವು ರೌಂಡ್ ಶೇಪ್ ಇರುತ್ತಲ್ವ, ನಿಮಗೆ ಅದು ಗೊತ್ತಾಗುತ್ತೆ, ಚೆನ್ನಾಗಿ ಬರುತ್ತೆ. ಇವಾಗ ವೀಡಿಯೋದಲ್ಲಿ ನಾನು ಯಾವ ಥರ ತೋರಿಸ್ತಾ ಇದ್ದೀನೋ ಆ ಥರ ಹೂವು ಇಟ್ಬಿಟ್ಟು ಸೂಜಿ ದಾರದಲ್ಲಿ ಈ ಥರ ಪೋಣಿಸ್ಕೊತಾ ಇದ್ದೀನಿ. ನೋಡಿ, ಹೂವು ಇದೆ ಅಂತ ಅಲ್ಲ, ಯೆಲ್ಲೋ ಕಲರ್ ಇದ್ದರೆ ತುಂಬಾ ಒಳ್ಳೆಯದು ಮನೆಗೆ. ಅರಿಶಿನ ಅಂತೂ ತುಂಬ ಒಳ್ಳೆಯದು. ಸೊ ನೀವು ಯಾರನ್ನಾದರೂ ಬೇಕಂದರೆ ಕೇಳಿ. ಅರಿಶಿನ ಕೆಂಪು ಅನ್ನೋದು ತುಂಬಾ ಒಳ್ಳೆಯದು, ಶ್ರೇಷ್ಠ. ಅದಕ್ಕೋಸ್ಕರ ನಿಮಗೆ ಬೇಕಂದರೆ ಶೋ ಹೂವು ಇದ್ದರೆ ಅದನ್ನು ನೀವು ಮಾಡ್ಕೊಬೋದು. ಆದರೆ ಈ ಥರ ಮಾಡಿದಾಗ ತುಂಬಾ ಚೆನ್ನಾಗಿರುತ್ತೆ. ಸೊ ಇವಾಗ ಇದನ್ನು ನಾನು ಗಂಟಾಕಿಲ್ಲ, ಹಾಗೆ ಇನ್ನೊಂದು ಎಲೆಗೆ ಜಾಯಿನ್ ಮಾಡ್ತಾಯಿದ್ದೀನಿ. ನಿಮಗೆ ಈ ಥರ ಮಾಡೋಕ್ಕೆ ಗೊತ್ತಾಗೋದಿಲ್ಲ ಅಂದರೆ ಒಂದು ಹಿಂದ್ಗಡೆಯಿಂದ ಒಂದು ಗಂಟಾಗಿ ದಾರನ ಕಟ್ ಮಾಡಿ ಮತ್ತೆ ಇನ್ನೊಂದು ಹೂವನ್ನು ನೀವು ಜಾಯಿನ್ ಮಾಡಿ ಇದು ಮಾಡ್ಕೊಬೋದು. ಇಲ್ಲಾಂದರೆ ಹಾಗೆ ದಾರ ಉದ್ದಕ್ಕೆ ಬಿಟ್ಕೊಂಡು ಜಾಯಿನ್ ಮಾಡ್ಕೋಬೋದು. ನಾನು ಅದೇ ರೀತಿ ಮಾಡಿರೋದು. ನೋಡಿ, ಹಿಂದ್ಗಡೆ ದಾರನ ಕಟ್ ಮಾಡಿಲ್ಲ, ಹಾಗೆ ಜಾಯಿನ್ ಮಾಡ್ಕೊಂಡೇ ಬಂದಿದ್ದೀನಿ. ನಿಮ್ಗೆ ಆ ಥರ ಗೊತ್ತಾಗೋದಿಲ್ಲ ಅಂದರೆ ಇವಾಗ ನಾನು ತೋರಿಸ್ತಿದ್ದೀನಲ್ಲ, ಅಲ್ಲಿ ಒಂದು ಗಂಟೆ ಹಾಕೊಂಬಿಡಿ. ಸೊ ಇವಾಗ ಮಾಡಿದ್ದೀನಲ್ವ, ಇದೇ ರೀತಿ ಉಳಿದಿರೋದು ಮಾಡ್ಕೊತೀನಿ. ಈಗ ಇದಕ್ಕೆ ಅರಿಶಿನ ಕುಂಕುಮ ಇಟ್ಕೊತೀನಿ. ಬೇರೆ ಕುಂಕುಮ ಇಡ್ಬೋದು, ಅದನ್ನು ಒಂದು ಸ್ವಲ್ಪ ಅರಿಶಿನ ಕುಂಕುಮ ಇಟ್ಕೊತಾ ಇದ್ದೀನಿ. ಇವಾಗ ನಿಮಗೆ ತೋರಣ ಎಲ್ರಿಗೂ ಗೊತ್ತಿದೆ. ಸೊ ಇದನ್ನು ನೀವು ಈ ಥರ ಟ್ರೈ ಮಾಡಿ ನೋಡಿ. ಇದಕ್ಕೆ ಅರಿಶಿನ ಕುಂಕುಮ ಇಟ್ಕೊತಾ ಇದ್ದೀನಿ. ಕೆಲವರು ಗಂಧ ಇಡ್ತಾರೆ, ಮತ್ತು ಬಿಳಿ ನಾಮ ಅಂತಾರಲ್ಲ, ಅದನ್ನು ಇಡ್ತಾರೆ ನೀರಲ್ಲಿ ಮಿಕ್ಸ್ ಮಾಡಿ, ಅದು ಸಹ ಇಟ್ಕೊಬೋದು ನೀವು. ಇದನ್ನು ಒಂದು ಸ್ವಲ್ಪ ನೀರು ತೇವ ಮಾಡಿ ಅರಿಶಿನ ಹಚ್ಬಿಟ್ಟು ಅನಂತರ ಕುಂಕುಮ ಇಟ್ಕೊಳ್ಳಿ. ಅದು ನೋಡೋಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಸೊ ಇವಾಗ ರೆಡಿಯಾಗಿದೆ ತೋರಣ. ಸೊ ವೀಡಿಯೋಗೋಸ್ಕರ ಒಂದು 5 ಎಲೆನಲ್ಲಿ ಮಾಡಿ ತೋರಿಸಿದ್ದೀನಿ. ನೆಕ್ಸ್ಟ್ ಎರಡನೇದು ಯಾವ ಥರ ಮಾಡೋದಂತ ನೋಡೋಣ. ಸೊ ಇದಂತೂ ಒಂದು ಬ್ಯಾಕ್ಗ್ರೌಂಡ್ ಡಿಸೈನ್ಗೆ ತುಂಬಾ ಚೆನ್ನಾಗಿರುತ್ತೆ. ಸೊ ಎಲೆನಲ್ಲಿರುವಂಥ ಕಡ್ಡಿನ ಕಟ್ ಮಾಡ್ಕೊತೀನಿ. ನನ್ನ ಹತ್ರ ಒಂದೇ ಸಮ ಎಲೆಗಳು ಇರಲಿಲ್ಲ, ಸ್ವಲ್ಪ ಇದ್ದಿದ್ರಲ್ಲೇ ಅಡ್ಜಸ್ಟ್ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ತಗೊಬರುವಾಗ ಒಂದೇ ಸಮ ನೋಡಿ ತಗೊಳ್ಳಿ, ಇಲ್ಲಾಂದರೆ ಮಾಡೋವಾಗ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಸೊ ಇದನ್ನು ಫ್ಲವರ್ ಥರ ನಾನು ಜೋಡಿಸ್ಕೊಂಡು ಸ್ಟ್ಯಾಪ್ಲರಿಂದ ಪಿನ್ ಮಾಡ್ಕೊತಾ ಇದ್ದೀನಿ. ಮಾಡ್ಕೊಂಡು ಇದಕ್ಕೆ ನಿಮ್ಗೆ ಇಷ್ಟವಾಗಿರೋಂಥ ಹೂವನ್ನು ಪೋಣಿಸ್ಕೋಬೋದು. ನಾನಿಲ್ಲಿ ಹೂವು ಶಾವಂತಿಗೆ ಇರೋದ್ರಿಂದ ಅದನ್ನು ತೋರಿಸ್ತಾ ಇದ್ದೀನಿ. ನೀವು ಬಟನ್ ರೋಜು ಅಥವಾ ದೊಡ್ಡ ರೋಸ್ ಬರುತ್ತಲ್ವ, ಬೇರೆ ಥರ ವೈಟ್ ಶಾವಂತಿಗೆ, ಬೇರೆ ಥರ ಹೂವನ್ನು ನೀವು ಮಾಡ್ಕೊಬೋದು. ಮಾಡ್ಕೊಂಡು ಇದನ್ನು ಗಂಟಾಕೊಂಡು ಹಾಗೆ ಉದ್ದ ದಾರ ಬಿಟ್ಬಿಟ್ಟು ನೀವು ಗೋಡೆಯಲ್ಲಿ ಅಥವಾ ದೇವ್ರ ಮನೆಯಲ್ಲಿ ನೀವು ಹಾಗೆ ದಾರದಲ್ಲಿ ಕಟ್ಬಿಟ್ಟು ನೇತಾಡೋ ಥರನೂ ಬಿಡ್ಬೋದು. ಅದು ಚೆನ್ನಾಗಿರುತ್ತೆ. ಅದು ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಇದನ್ನು ಫಾಲೋ ಮಾಡಿ, ತುಂಬಾ ಲುಕ್ಕಾಗಿರುತ್ತೆ. ನಾನಂತೂ ಹಬ್ಬದ ಟೈಮಲ್ಲಿ ಈ ಥರ ಮಾಡ್ತೀನಿ. ಯಾಕಂದರೆ ಡಬಲ್ ಗಮ್ ಟೈಮು ನಿಮಗೆ ಕಡಿಮೆ ರೇಟ್ಗೆ ಸಿಗುತ್ತೆ. 10 ರೂಪಾಯಿ ಇಲ್ಲ 15 ರೂಪಾಯಿಗೆಲ್ಲ ಸಿಗುತ್ತೆ ಬುಕ್ ಸ್ಟೋರಲ್ಲಿ ಅಥವಾ ಬಳೆ ಸ್ಟೋರ್ಗಳಲ್ಲಿ ಸಿಗುತ್ತೆ. ಸೊ ಇದನ್ನೊಂದು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಗೋಡೆಗೆ ಡೈರೆಕ್ಟಾಗಿ ಅಂಟಿಸ್ಕೋಬೋದು, ಮತ್ತು ಅದನ್ನು ರಿಮೂವ್ ಮಾಡ್ಬೋದು. ಯಾವುದೇ ರೀತಿ ಪೇಂಟ್ ಹಾಳಾಗೋದಿಲ್ಲ. ಸೊ ಇದನ್ನು ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೊಂದು ಥರ, ಇದು ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಒಂದು ಎಲೆ ಸ್ವಲ್ಪ ದೊಡ್ಡದು ತಗೊಳ್ಳಿ, ಇನ್ನು ಉಳಿದಿರೋದು ಒಂದೇ ಸೈಜು ತಗೊಳ್ಳಿ. ಸೊ ಇದು ಚೆನ್ನಾಗಿರುತ್ತೆ. ಸೊ ಇವಾಗ ನಾನು ವೀಡಿಯೋದಲ್ಲಿ ಯಾವ ಥರ ತೋರಿಸ್ತಾ ಇದ್ದೀನೋ ಆ ಥರ ಉಲ್ಟಾದಲ್ಲಿ ಫಸ್ಟು ಜೋಡಿಸ್ಕೊಬೇಕು.
ನಿಮಗೆ ಹಾಗೆ ವರಲಕ್ಷ್ಮಿ ಹಬ್ಬಕ್ಕೆ ಯಾವ ರೀತಿ ಸೀರೆ ಉಡಿಸ್ಬೇಕು, ಬ್ಲೌಸ್ ಪೀಸಿಂದ ಯಾವ ರೀತಿ ಅಲಂಕಾರ ಮಾಡಬೇಕು ಅನ್ನೋದನ್ನ ವೀಡಿಯೋದಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಮತ್ತು ಹಬ್ಬಕ್ಕೆ ಯಾವ ರೀತಿ ರಂಗೋಲಿ ಹಾಕಬೇಕು, ಮತ್ತು ನಿಮಗೆ ಹಬ್ಬಕ್ಕೆ ಯಾವ ರೀತಿ ಅಡುಗೆಗಳು ಬೇಕು ಅಂದರೆ ನಿಮಗೆ ರೇಖಾ ಅಡುಗೆ ಅಂತ ಚಾನಲ್ ಇದೆ, ಅಲ್ಲಿ ಹೋಗಿ ಇಷ್ಟ ಆದರೆ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಎಲ್ಲ ಥರ ಹಬ್ಬಕ್ಕೆ ಎಲ್ಲ ಥರ ರೆಸಿಪಿನೂ ಹಾಕಿದ್ದೀನಿ. ಸೊ ಹೊಸದಾಗಿ ನೋಡೋರಿಗೆ ಹೇಳ್ತಾ ಇದ್ದೀನಿ. ಸೊ ಇವಾಗ ಇದನ್ನು ಈ ಥರ ಫೋಲ್ಡ್ ಮಾಡಿಕೊಂಡು ಇದನ್ನು ಅಷ್ಟೇ ಹೂವಿಂದ ನಾನು ಇದನ್ನು ಸ್ಟಿಚ್ ಮಾಡ್ಕೊತೀನಿ ಸೂಜಿ ದಾರದಿಂದ. ಸ್ವಲ್ಪ ಸೂಜಿ ದಪ್ಪ ಇರೋದು ನೋಡಿ ತಗೊಳ್ಳಿ, ಚಿಕ್ಕದಾದರೆ ಅದು ಸರಿಯಾಗಿ ಹೋಗೋದಿಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸ್ವಲ್ಪ ದೊಡ್ಡ ಸೈಜ್ ನೋಡಿ ತಗೊಳ್ಳಿ. ನಾನು ತಗೊಳ್ಳೋವಾಗ ಸ್ವಲ್ಪ ಚಿಕ್ಕದಾಗಿ ತೊಗೊಂಬಿಟ್ಟೆ. ಇದನ್ನು ಗಂಟು ಹಾಕ್ಕೊತಾ ಇದ್ದೀನಿ. ಗಂಟು ಹಾಕ್ಬಿಟ್ಟು ಇದನ್ನು ಡಬಲ್ ಗಮ್ ಟೇಪಿಂದ ಇದನ್ನು ಹಿಂದ್ಗಡೆ ಅಂಟಿಸ್ಕೊತೀನಿ. ಎಲೆಯಿಂದ ಬಿಟ್ಟೋಗೋದಿಲ್ಲ, ಇದು ಕ್ಲಿಯರಾಗಿ ಅಂಟ್ಕೊಂಡಿರುತ್ತೆ. ನೀವು ಇದನ್ನು 3 ದಿವಸವರೆಗೂ ಮನೆಯಲ್ಲಿ ಅಲಂಕಾರ ಮಾಡಿ ಇಟ್ಕೊಬೋದು, ಯಾವುದೇ ರೀತಿ ಡ್ರೈ ಆಗೋದಿಲ್ಲ. ಬೈ ಚಾನ್ಸು ಡ್ರೈ ಆಗೋ ಥರ ಇದ್ದರೆ ಸೊ ಇದಕ್ಕೆ ಒಂದು ಸ್ವಲ್ಪ ಸ್ಪ್ರೇ ಬಾಟ್ಲ್ ಇರುತ್ತಲ್ವ ಎಲ್ಲರ ಮನೇಲಿ ಕ್ಲೀನಿಂಗ್ದು ಬಾಟಲ್ಗಳು, ಅದಕ್ಕೆ ಸ್ವಲ್ಪ ನೀರು ಹಾಕಿ ಸ್ಪ್ರೇ ಹೊಡಿತಾ ಇದ್ದರೆ ಆ ಹೂವು ಬಾಡೋಗೋದಿಲ್ಲ, ಎಲೆನೂ ಗ್ರೀನಾಗಿ ಚೆನ್ನಾಗಿರುತ್ತೆ ನೋಡೋಕ್ಕೆ. ಸೊ ಇದು ಒಂದು ರೆಡಿ ಆಯಿತು. ಇನ್ನೊಂದು ತೋರಿಸ್ತೀನಿ ನೋಡಿ. ಇದಂತೂ ತುಂಬಾ ಸಿಂಪಲ್ಲು, ಎಲ್ಲರೂ ಟ್ರೈ ಮಾಡ್ಬೋದು. ಇದನ್ನು ತುಂಬಾ ಚೆನ್ನಾಗಿರುತ್ತೆ. ಸೊ 3 ಎಲೆನೂ ಜೋಡಿಸ್ಕೊಂಡಿದ್ದೀನಿ, ಇದನ್ನು ಪಿನ್ ಮಾಡ್ಕೊತಾ ಇದ್ದೀನಿ. ಈ ಥರ ಸ್ಟೆಪ್ಲರ್ ಪಿನ್ ಇದೆ, ತುಂಬಾ ಈಸಿ, ನಿಮಗೆ ಕಷ್ಟನೇ ಅನಿಸೋದಿಲ್ಲ. ನಿಮಗೆ ಬೇಕಾಗಿರೋ ಡಿಸೈನ್ಗಳು ಮಾಡ್ಕೋಬೋದು. ನೆಕ್ಸ್ಟು ಇನ್ನೊಂದು ವೀಡಿಯೋದಲ್ಲಿ ಇನ್ನೊಂದು ಥರ ಡಿಸೈನ್ ಮಾಡಿ ಯಾವ ರೀತಿ ಬ್ಯಾಕ್ಗ್ರೌಂಡ್ ಡಿಸೈನ್ ಮಾಡೋದು ಮತ್ತು ಡೆಕೋರೇಷನ್ ಮಾಡೋದು ಅನ್ನೋದನ್ನ ತೋರಿಸ್ತೀನಿ. ಇದಕ್ಕೋಸ್ಕರ ತೋರಿಸ್ತಾ ಇರೋದು. ಹಬ್ಬದ ಟೈಮಲ್ಲಿ ತೋರಣಗಳು ಮತ್ತು ದೇವ್ರ ಮನೆ ಹತ್ರ ಯಾವ ರೀತಿ ಡಿಸೈನ್ ಮಾಡಬೇಕು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಸೊ ಇದೊಂಥರ ರೆಡಿಯಾಗಿದೆ. ಸೊ ನೋಡ್ತಾ ಇರ್ಬೋದು, ಇವಾಗ 4 ಥರ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಇದೊಂಥರ ತುಂಬಾ ಚೆನ್ನಾಗಿರುತ್ತೆ, ಮನೇಲಿ ಈ ಥರ ಮಾಡಿ ನೋಡೋಕ್ಕಂತೂ ತುಂಬಾ ಇಷ್ಟ ಆಗುತ್ತೆ. ಖಂಡಿತ ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ನೀವು ಟ್ರೈ ಮಾಡಿ, ಮತ್ತು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ರೇಖಾ ಟ್ಯಾಲೆಂಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.